ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಆಫರ್ನ ಬಿಡ್ತಾ ಇದೀವಿ. ಲೈಕ್ ಜಸ್ಟ್ 200 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಇವತ್ತು ನಾಳೆ ನಾಡಿದ್ದು ಅದ್ರ ನಾಡಿದ್ದು ನಿಮಗೆ 5 ಡೇಸ್ ಇರುತ್ತೆ ಈ ಒಂದು ಆಫರ್. ಸೊ ತುಂಬಾ ಜನ ತುಂಬಾ ರಿಲೇಶನ್ಶಿಪ್ ಬಗ್ಗೆ, ಫೈನಾನ್ಷಿಯಲ್ ಬಗ್ಗೆ, ಸೊ ಕರಿಯರ್, ಜೀವನದಲ್ಲಿ ಏನಾಗತ್ತೆ, ಆಗಬಹುದು, ಮುಂದೆ ಏನಾಗ್ತಿದೆ, ಪ್ರತಿಯೊಂದಕ್ಕೂ ನಿಮ್ಗೆ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ನೀವು ಈ ಒಂದು ಆಫರ್ನ ಯುಟಿಲೈಸ್ ಮಾಡ್ಕೋಬಹುದು. ಸೊ ಜಸ್ಟ್ 200 ರುಪೀಸ್ಗೆ ರೀಡಿಂಗ್ ಇರುತ್ತೆ. ಸೊ ನೀವು ಈ ಒಂದು 200 ರುಪೀಸ್ ರೀಡಿಂಗ್ ನ ನೀವು ತಗೊಂಡ್ರೆ ನಿಮಗೆ ಫೈನಾನ್ಷಿಯಲಿ ಹೆಂಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಹೇಗೆ ಹಣದ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ಸ್ ನಾನು ಕೊಡ್ತೀನಿ. ಸೊ ಯಾರೆಲ್ಲ ಸಕ್ಸಸ್ ಆಗಬೇಕು, ದುಡ್ಡು ಸಿಗಬೇಕು, ದುಡ್ಡು ಸ್ಟ್ರಾಂಗ್ ಆಗಬೇಕು ನಿಮ್ಮ ಲೈಫಲ್ಲಿ, ಪ್ರತಿಯೊಂದಕ್ಕೂ ನಿಮಗೆ ಮ್ಯಾನಿಫೆಸ್ಟೇಷನ್, ಸ್ವಿಚ್ ಬೋರ್ಡ್ ಆಗಿರ್ಬೋದು, ಎಲ್ಲಾನು ನಿಮಗೆ ಡೀಟೇಲ್ ಆಗಿ ನಿಮಗೆ ನಿಮ್ಮ ಬರ್ತ್ ಚಾರ್ಟ್ ಮುಖಾಂತರ, ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ, ನೀವು ಯಾವ ನಂಬರ್ ಇಂದ, ಯಾವ ಬ್ರೇಸ್ಲೆಟ್ ಇಂದ, ಯಾವ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಂದ ನಿಮ್ಮ ಒಂದು ಫೈನಾನ್ಷಿಯಲಿನ ಹೇಗೆ ಗ್ರೋ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ಫ್ರೀ ಆಗಿ ಡೀಟೇಲ್ ಸಿಗತ್ತೆ 200 ರುಪೀಸ್ನ ರೀಡಿಂಗ್ ನ ನೀವು ಬುಕ್ ಮಾಡ್ಕೊಂಡ್ರೆ. ಸೊ ನಾಳೆ ಹಬ್ಬ ಇರೋದ್ರಿಂದ ಸೊ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದಿದೆ. ಸೊ ಹಬ್ಬ ಇರೋದ್ರಿಂದ ನಾಳೆ ಏನೆಲ್ಲ ಪೂಜೆ ಮಾಡಿದ್ರೆ, ಯಾವ ತರ ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ 200 ರುಪೀಸ್ ರೀಡಿಂಗ್ ಬುಕ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಗೆ ಫ್ರೀ ಆಗಿ ಇದ್ರ ಬಗ್ಗೆ ಗೈಡೆನ್ಸ್ ಕೂಡ ನಾನು ಕೊಡ್ತೀನಿ. ಓಕೆ, ಸೊ ಎಸ್ ಗೈಸ್, ಸೊ ನಾಳೆ ಒಂದು ಆಸ್ಪಿಷಿಯಸ್ ದಿನ. ನಾನು ಹೇಳೋವಂಥ ಪೂಜೆ ಕಾರ್ಯಗಳನ್ನ ಮಾಡಿದ್ರೆ ಡೆಫಿನೆಟ್ಲಿ ನೀವು ಫೈನಾನ್ಷಿಯಲಿನ ಅಟ್ರಾಕ್ಟ್ ಮಾಡ್ತೀರಾ, ಮನಿನ ಅಟ್ರಾಕ್ಟ್ ಮಾಡ್ತೀರಾ, ಸ್ಟೆಬಿಲಿಟಿನ ಅಟ್ರಾಕ್ಟ್ ಮಾಡ್ತೀರಾ. ಓಕೆ, ಸೊ ರೀಡಿಂಗು 200 ರುಪೀಸ್ಗಿದೆ, ಫ್ರೀ ಆಗಿ ಫೈನಾನ್ಷಿಯಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ, ನಾಳೆ ಪೂಜೆ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಸಿಗತ್ತೆ ರೀಡಿಂಗ್ ನ ಬುಕ್ ಮಾಡ್ಕೊಂಡ್ರೆ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಂಗೆ ಕಾಲು ಮಾಡಕ್ಕಿಂತ ಮುಂಚೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ಮ್ಯಾಮ್ ನಮ್ಗೆ ರೀಡಿಂಗ್ ಬೇಕು ಈ ತರ ಅಂತ, ದೆನ್ ನೀವು ರೀಡಿಂಗ್ಸ್ ನ ಬುಕ್ ಮಾಡ್ಕೋಬಹುದು. ಓಕೆನಾ? ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್. ಅದ್ರ ಜೊತೆಗೆ ನನಗೆ ಈ ಒಂದು ದಿನ ನಾನು ವಿಡಿಯೋ ಮಾಡಬೇಕು, ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಲಿ ಅಂತ ಅನ್ಕೊಂಡಾಗ ನನಗೆ ಕರೆಂಟ್ಲಿ ಈ ಥಾಟ್ಸ್ ಬಂತು. ಅದಕ್ಕೋಸ್ಕರನೇ ನಾನು ಮತ್ತೆ ಆನ್ ಮಾಡಿಕೊಂಡು ವಿಡಿಯೋಸ್ ನಾನು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಲೈಫಲ್ಲಿ ಯಾರು ತುಂಬಾ ಇಂಪಾರ್ಟೆಂಟ್ ಇದ್ದಾರೆ, ಸೊ ಯಾರು ನಿಮ್ಮ ಲೈಫಲ್ಲಿ ಇರಬೇಕು, ಅವ್ರು ನಿಮ್ ಜೊತೆಗೆ ಕರೆಂಟ್ಲಿ ಮಾತಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅಂತಿದ್ರೆ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಸೊ ಆ ಒಂದು ವ್ಯಕ್ತಿಯ ಜೊತೆ ಋಣಾನುಬಂಧ ಸಂಬಂಧ ಮುಗಿದೋಯ್ತಾ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗೋಯ್ತಾ, ಅವರು ನಿಮ್ ಲೈಫಲ್ಲಿ ಮತ್ತೆ ಯಾವತ್ತು ವಾಪಸ್ ಬರೋದಿಲ್ವಾ, ಬರ್ತಾರ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸಾಕಷ್ಟು ಜನ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರಿ, ಮ್ಯಾಮ್ ನಾವು ತುಂಬಾ ಇಂಪಾರ್ಟೆಂಟ್ ಕೊಟ್ಟಿರುವಂತ ವ್ಯಕ್ತಿ ನಮ್ ಜೊತೆಗೆ ಇವತ್ತು ಮಾತಾಡ್ತಾ ಇಲ್ಲ, ದೂರ ಆಗ್ತಿದ್ದಾರೆ, ಅವ್ರ ಜೊತೆಗೆ ನಮ್ಮ ಸಂಬಂಧ ಮುಗಿದೋಯ್ತಾ, ಮತ್ತೆ ಅವ್ರು ವಾಪಸ್ ಬರ್ತಾರ, ಯಾವಾಗ ಬರ್ತಾರೆ ಎಲ್ಲ ತಿಳ್ಕೊಳ್ಳಿ. ದಿಸ್ ಇಸ್ ನಾಟ್ ರಿಕನ್ಸಿಲೇಷನ್ ವಿಡಿಯೋ. ಸೊ ರಿಕನ್ಸಿಲೇಷನ್ ವಿಡಿಯೋ ಅಂದ್ರೆ ಇದು ಪರ್ಟಿಕ್ಯುಲರ್ಲಿ ಲವರ್ಸ್ ರಿಲೇಶನ್ಶಿಪ್ ಅಂತಾನೆ ಇರುತ್ತೆ. ಈ ಒಂದು ವಿಡಿಯೋ ಯಾರ್ ಬೇಕಾದ್ರೂ ಆಗಿರ್ಲಿ, ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್, ಲವರ್ ಅಥವಾ ಫ್ರೆಂಡ್ಸ್, ಕೊಲೀಗ್ಸ್, ಯಾರೇ ಆಗಿರ್ಲಿ, ಅವರು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ, ಅವರು ನನ್ನ ಲೈಫಲ್ಲಿ ಇರಬೇಕಾಗಿತ್ತು, ಇವತ್ತು ಅವ್ರು ನನ್ನ ಜೊತೆಗಿಲ್ಲ, ಸೊ ಅವರು ನನ್ನ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ ಫ್ಯೂಚರ್ ಅಲ್ಲಿ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಅಂತಿದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ, ಮತ್ತೆ ನಿಮ್ಗೆ ಆನ್ಸರ್ಸ್ ನ ಪಡ್ಕೊಳ್ಳಿ. ಓಕೆ, ಸೊ ಇವಾಗ ನೋಡೋಣ, ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ, ಆ ಒಂದು ವ್ಯಕ್ತಿಯ ಜೊತೆ ನಿಮ್ಮ ಸಂಬಂಧ ಕಂಪ್ಲೀಟ್ ಆಗಿ ಮುಗಿದೋಗಿದೆ ಅಥವಾ ವಾಪಸ್ ಬರ್ತಾರ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಮತ್ತೆ ಪ್ರೇ ಮಾಡಿ ಸೊ ಪಾಸಿಟಿವ್ ಆಗಿ ಬರೋದಿಕ್ಕೆ, ಮತ್ತೆ ಅವರ ನೇಮ್ನ 3 ಟೈಮ್ಸ್ ನಿಮ್ಮ ಹೃದಯದಲ್ಲಿ ಹೇಳ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, 10 ಆಫ್ ಸೋರ್ಸ್ ಇದೆ, ಓಕೆ, 7 ಆಫ್ ವಾನ್ಸ್ ಇದೆ, ವೀಲ್ ಆಫ್ ಫಾರ್ಚೂನ್ ಇದೆ, ಮೂನ್ ಕಾರ್ಡ್, ವರ್ಲ್ಡ್ ಕಾರ್ಡ್, 6 ಆಫ್ ಕಪ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 7 ಆಫ್ ಕಪ್ಸ್. ಸೊ ಈ ಕನೆಕ್ಷನ್ ಮುಗ್ದೋಗಿದ್ಯಾ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಲ್ಲ. ಸೊ ಈ ಒಂದು ವ್ಯಕ್ತಿಯ ಋಣಾನುಬಂಧ ಇನ್ನೂ ನಿಮ್ಮ ಜೊತೆಗೆ ಇನ್ನೂ ಇದೆ.
ಬಟ್ ಏನಕ್ಕೆ ಇವಾಗ ಈ ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಇನ್ಸೆಕ್ಯೂರಿಟಿ ಇದೆ ಅವರ ಲೈಫ್ ಅಲ್ಲಿ. ಯಾಕೆಂತ ಅಂದ್ರೆ ನೋಡಿ, ನೀವು ಗಮನಿಸಬಹುದು ಮೂನ್ ಇದೆ ಮತ್ತೆ 10 ಆಫ್ ಸೋರ್ಸ್ ಇದೆ. ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ತುಂಬಾ ಕಷ್ಟ ಪಡ್ತಿದ್ದಾರೆ, ಸ್ಟ್ರಗಲ್ ಮಾಡ್ತಿದ್ದಾರೆ, ದೇ ಆರ್ ನಾಟ್ ಹ್ಯಾಪಿ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಯಾವ ತರ ನೋಡ್ತಿದ್ದಾರೆ ಅಂದ್ರೆ ಪ್ರತಿಯೊಂದನ್ನು ಕೂಡ ನೆಗೆಟಿವ್ ಆಗಿ ನೋಡ್ತಿದ್ದಾರೆ. ಇಲ್ಲಿ ನಿಮ್ದೇನು ತಪ್ಪಿಲ್ಲ, ತಪ್ಪು ಇಲ್ಲದೆ ಇದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ನಿಮ್ಗೆ ಪನಿಷ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಪ್ರಾಬ್ಲಮ್ ನೀವಲ್ಲ, ಅವರ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ಅದನ್ನ ಅವರು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಬಿಡಕ್ಕಾಗದೆ ಅಥವಾ ಪ್ರತಿಯೊಂದು ನಿಮ್ಮ ಹತ್ರ ಹೇಳ್ಕೋಬಾರ್ದು ಅಂತಾನೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು, ನೋ ಕಾಂಟ್ಯಾಕ್ಟ್ ಬಂದಿರ್ಬೋದು. ನೀವು ಮಾತಾಡಿದ್ರು ಅವ್ರು ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ತುಂಬಾನೇ ಕಷ್ಟದಲ್ಲಿದ್ದಾರೆ. ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರ್ಬೋದು, ಕರಿಯರ್ ಅಲ್ಲಿ ಫೇಲ್ಯೂರ್ ಆಗಿರ್ಬೋದು, ಅವರ ಮಾನಸಿಕವಾಗಿ ಅವರು ನೊಂದೋಗ್ತಾ ಇದ್ದಾರೆ. ದಿಸ್ ಪರ್ಸನ್ ಇಸ್ ಇನ್ ಡಿಪ್ರೆಷನ್, ದೇ ಆರ್ ನಾಟ್ ಹ್ಯಾಪಿ. ಅವ್ರ ಲೈಫ್ ಅಲ್ಲಿ ತುಂಬಾ ಬೇಕಾದಷ್ಟು ಕಷ್ಟಗಳು ಅವ್ರಿಗೆ ಇರೋದ್ರಿಂದ ಈ ಒಂದು ವ್ಯಕ್ತಿ ಯಾರಿಗೂ ಕೂಡ ಅವೈಲಬಲ್ ಆಗಿಲ್ಲ. ಸೊ ಹಾಗಾಗಿ ಒಂದು ವ್ಯಕ್ತಿ ಬಗ್ಗೆ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಇವ್ರು ನನ್ನ ಹತ್ರ ಹೇಳ್ಕೊಂಡ್ರೆ ನಾನು ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ, ನನ್ನ ಹತ್ರ ಹೇಳ್ಕೊ ಅಂತ ಮೇ ಬಿ ನೀವೇನಾದ್ರೂ ಹೇಳಿದೀರಾ ಅಂತ ಅಂದ್ರೂ ಕೂಡ ಇವ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಅವ್ರಿಗೆ ಯಾವ್ದೇ ರೀತಿ ನಿಮ್ಮಿಂದ ಹೆಲ್ಪ್ ಬೇಡ. ಯಾಕಂತ ಅಂದ್ರೆ ಆಲ್ರೆಡಿ ನೀವು ತುಂಬಾನೇ ಹೆಲ್ಪ್ ಮಾಡಿದ್ದೀರಾ, ನಿಮ್ಮ ಹತ್ರ ಅವ್ರು ಹೆಲ್ಪ್ ತಗೊಂಡಿದ್ದಾರೆ, ಅದಕ್ಕೆ ಅವರು ಮತ್ತೆ ಅದನ್ನ ರಿಪೇಮೆಂಟ್ ಮಾಡಕ್ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಇವಾಗ ಇನ್ನೆಷ್ಟು ಹೆಲ್ಪ್ ತಗೊಂಡು ಇವ್ರಿಗೆ ನಾನು ಬರ್ಡನ್ ಆಗಕ್ಕಾಗಲ್ಲ, ಇವರಾದ್ರೂ ನೆಮ್ಮದಿ ಆಗಿರ್ಲಿ ಅವರ ಜೀವನದಲ್ಲಿ ಅನ್ನೋದು ಇವರ ಅಭಿಪ್ರಾಯ ಆಗಿದೆ. ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರಬಹುದು. ಬ್ಲಾಕ್ ಮಾಡಿಲ್ಲ ಅಂತ ಅಂದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ತಿಲ್ಲ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರ ಲೈಫ್ ಅಲ್ಲಿ ಅವರು ಕಷ್ಟದಲ್ಲಿದ್ದಾರೆ, ಅವ್ರು ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾರೆ. ದಿಸ್ ಪರ್ಸನ್ ಇಸ್ ಇನ್ ಅ ಡಿಪ್ರೆಷನ್, ದೇ ಆರ್ ನಾಟ್ ಹ್ಯಾಪಿ. ಬಟ್ ಖಂಡಿತ ಯಾವಾಗಾದ್ರೂ ಒಂದಲ್ಲ ಒಂದು ದಿನ ಅದು ಕರೆಕ್ಟ್ ಆಗಿ ರಿಯಲೈಸ್ ಆಗಿ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಖಂಡಿತವಾಗ್ಲೂ ಗೊತ್ತಿದೆ. ನಿಮ್ಮನ್ನ ಪ್ರತಿ ಸತಿನೂ ಪಡ್ಕೊಳಕ್ ಆಗಲ್ಲ, ನಿಮ್ಮನ್ನ ಕಳ್ಕೊಂಡ್ಮೇಲೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ನಿಮ್ಮನ್ನ ಮತ್ತೆ ಪಡ್ಕೊಳ್ಳೋದಿಕ್ಕೆ ಅನ್ನೋದು ಈ ಒಂದು ವ್ಯಕ್ತಿಗೆ ಗೊತ್ತಿದೆ. ಸೊ ಅವರು ನಿಮ್ಮನ್ನ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲೈಕಿಂಗ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ನೋಡಿ, ವರ್ಲ್ಡ್ ಕಾರ್ಡ್ ಇದೆ. ಅವ್ರ ಇಡೀ ಪ್ರಪಂಚನೇ ನೀವಾಗಿದ್ದೀರಾ, ಅವ್ರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಗೌರವ ಇದೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಇನ್ ಲವ್ ವಿತ್ ಯು ಅಂತಾನೂ ಕೂಡ ಹೇಳ್ಬಹುದು. ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಯಾವುದೇ ರೀತಿ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಬಟ್ ಇವಾಗ ಅವ್ರಿಗೆ ನಿಮ್ಮ ಮೇಲೆ ಅವ್ರಿಗೆ ಏನ್ ಫೀಲಿಂಗ್ಸ್ ಬರ್ತಿದೆ ಅದನ್ನ ಕಂಟ್ರೋಲ್ ಮಾಡೋದಿಕ್ ಆಗ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಡಸಂಟ್ ನೋ ವಾಟ್ ನನ್ಗೆ ಇವರಿಂದ ಏನ್ ಬೇಕು ಅನ್ನೋದು ಕ್ಲಾರಿಟಿ ಇಲ್ಲ. ಹಾಗಾಗಿ ಈ ಒಂದು ವ್ಯಕ್ತಿ ಅವರು ಟೆಸ್ಟ್ಗೆ ದೂಕೋತಾ ಇದ್ದಾರೆ. ಲೈಕ್ ಇವಾಗ ಇವ್ರ ಜೊತೆಗೆ ಮಾತಾಡೋದನ್ನ ನಾನು ಬಿಡ್ತೀನಿ, ಸೊ ನಾನು ಅವಾಗಾದ್ರೂ ಇವ್ರನ್ನ ಮರೀತೀನಾ ಅಥವಾ ಇವ್ರನ್ನ ಚೇಂಜ್ ಮಾಡ್ತೀನಾ ಅನ್ನೋದನ್ನ ನೋಡಿ ಆಮೇಲೆ ಬೇಕಾದ್ರೂ ಇವ್ರ ಹತ್ರ ಬಂದು ಕ್ಲಾರಿಟಿ ಆಗಿ ನಾನು ಮಾತಾಡಬಹುದು ಅನ್ನೋದು ಕೂಡ ಇವರು ಒಂದ್ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ. ಬಟ್ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಫಾಲನ್ ಫಾರ್ ಯು. ದಿಸ್ ಪರ್ಸನ್ ಇಸ್ ಆಲ್ರೆಡಿ ಡ್ಯಾಮ್ ಲವಿಂಗ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಓಕೆ, ವೀಲ್ ಆಫ್ ಫಾರ್ಚೂನ್ ಇದೆ, ನೀವು ನೋಡ್ಬೋದು. ದೇರ್ ಈಸ್ ಅ ಡಿವೈನ್ ಟೈಮಿಂಗ್. ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಋಣದಿಂದ ಮುಕ್ತಾಯ ಆಗಿಲ್ಲ. ಇವಾಗ ಏನ್ ಕಳೆದೋಯ್ತು ಅಂತ ಅಂತಿದ್ದೀರಾ, ಇವಾಗ ದ ನ್ಯೂಸ್ ಚಾಪ್ಟರ್ ಇಸ್ ಓಪನಿಂಗ್. ನಿಮ್ಮಿಬ್ರ ಮಧ್ಯೆ ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ. ಇನ್ನು ಈ ಸಂಬಂಧ ಮುಗುದಿಲ್ಲ. ಇನ್ನು ಈ ಒಂದು ಸಂಬಂಧದಲ್ಲಿ ನಿಮ್ಮ ವ್ಯಕ್ತಿ ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾನೇ ಇದೆ. ಬಟ್ ಯು ಆರ್ ಥಿಂಕಿಂಗ್ ಲೈಕ್ ನನಗೆ ಅವ್ರು ಮಾತಾಡ್ಲಿ, ನನ್ನ ಜೊತೆಗಿರ್ಲಿ ಸಾಕು, ಅವ್ರು ಏನ್ ಮಾಡೋದು ಬೇಡ ಅನ್ನೋ ಹ್ಯಾಂಗಲ್ಲೇ ನೀವು ಯೋಚನೆ ಮಾಡ್ತಾ ಇದ್ರೆ. ಬಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಲೈಕ್ ನಿಮ್ಮನ್ನ ಅವ್ರು ಇಲ್ಲಿ ನೋಡ್ತಿದ್ದಾರೆ. ಓಕೆ, ಅವರ ಲೈಫಲ್ಲಿ ಅವ್ರು ಇಲ್ಲಿದ್ದಾರೆ, ವೇವ್ ಲೈನ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ದೇ ಥಿಂಕಿಂಗ್ ಲೈಕ್ ಇಷ್ಟೊಂದು ಈ ಒಂದು ವ್ಯಕ್ತಿ ಒಬ್ಬರಿಗೆ ಸಹಾಯ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂದ್ರೆ ಇವರ ಒಳ್ಳೆ ಗುಣಕ್ಕೆ ನಾನು ಮೆಚ್ಚಬೇಕು. ಬಟ್ ಪ್ರತಿ ಸತಿನೂ ಅವ್ರ ಹತ್ರ ಹೆಲ್ಪ್ ತಗೋತಾ ಇದೀನಿ ಅಂದ್ರೆ ಅವ್ರಿಗೂ ಸ್ವಾಭಿಮಾನ, ನನಗೂ ಸ್ವಾಭಿಮಾನ ಇದೆ ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿದೆ. ಬಟ್ 7 of Wands ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಟ್ರೈಯಿಂಗ್ ಟು ಫರ್ಗೆಟ್ ಯು, ಬಟ್ ಮರೆಯಕ್ ಆಗ್ತಾ ಇಲ್ಲ. ಅಂಡ್ ನೀವು ನೋಡ್ತಿರ್ಬೋದು 6 of Cups. ನಿಮ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಆಂಗ್ಸೈಟಿ. ನಿಮ್ಮನ್ನ ಪೂರ್ತಿಯಾಗಿ ಬಿಡ್ತೀನಿ ಅನ್ನೋ ಭಯ ಹೆಚ್ಚಾಗ್ತಾ ಇದೆ. 7 of Cups ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಆದಷ್ಟು ಬೇಗ ಎಲ್ಲಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿ ನಿಮ್ಮ ಹತ್ರ ಬಂದು ಸರೆಂಡರ್ ಆಗ್ಬೇಕು ಪ್ರೀತಿಗೆ ಅನ್ನೋದು ಅವರ ಒಂದು ಯೋಚನೆ ಆಗಿದೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ, ಗೌರವಿಸ್ತಾರೆ, ತುಂಬಾನೇ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ. ನಿಮ್ಮಿಂದ ಅವರು ದೂರ ಹೋಗ್ತಿದ್ದಾರೆ ಪ್ರೀತಿ ಇದ್ರೂನು ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಡಿಪ್ರೆಷನ್ ಅಲ್ಲಿ ಇರ್ಬೋದು, ಬೇಜಾರಲ್ಲ ಇದಾರೆ ಅವರು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಬಟ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಇವರ ಎನರ್ಜಿ ತುಂಬಾ ಜೆನ್ಯೂನ್ ಆಗಿದೆ, ಆನೆಸ್ಟಿ ಆಗಿದೆ.
ಸೊ ಈ ಒಂದು ವ್ಯಕ್ತಿ ಬೇಕು ಅಂತಾನೆ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ. ಬೇಡ ಇವ್ರ ಜೊತೆಗೆ ಮಾತಾಡಿದ್ರೆ ನನ್ನ ಎಮೋಷನ್ಸ್ ಕಂಟ್ರೋಲ್ ಆಗಲ್ಲ, ಇವರ ಜೊತೆಗೆ ನಾನು ಖಂಡಿತವಾಗ್ಲೂ ಇವ್ರು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ, ಸ್ವಲ್ಪ ದಿನ ಸೈಲೆಂಟ್ ಆಗಿರೋಣ, ಆಮೇಲೆ ನನ್ನ ಲೈಫಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಕಾಲ ಬಂದಾಗ ಡೆಫಿನೆಟ್ಲಿ ಇವ್ರ ಹತ್ರ ನಾನು ಇವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅನ್ನೋದು ಇವ್ರಿಗೆ ತುಂಬಾ ಯೋಚನೆ ಇದೆ. ಬಟ್ ಐ ಫೀಲ್ ದಿಸ್ ಪರ್ಸನ್ ಇಸ್ ವೆರಿ ಜೆನ್ಯೂನ್, ತುಂಬಾ ಸೀರಿಯಸ್ ಆಗಿದ್ದಾರೆ ನಿಮ್ಮ ವಿಚಾರದಲ್ಲಿ. ಬಟ್ ಕಮಿಂಗ್ ಡೇಸ್ ಅಲ್ಲಿ ಆಕ್ಷನ್ ತಗೋತಾರ ಅಂದ್ರೆ ಖಂಡಿತ ಆಕ್ಷನ್ ತಗೋತಾರೆ. ಸೊ ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ಇವರ ಲೈಫ್ ಅಲ್ಲಿ ತುಂಬಾನೇ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ಬರ್ಡನ್ ಅಲ್ಲಿ ಇದ್ದಾರೆ. ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ. ಸೊ ಹಾಗಾಗಿ ಒಂದ್ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ರೆ ಅವರೆಲ್ಲ ಅವ್ರ ಲೈಫಲ್ಲಿ ಏನ್ ಫೇಸ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕಾಗತ್ತೆ. ಮತ್ತೆ ನಿಮ್ಗೆ ಅದನ್ನ ಕೇಳಿಸ್ಕೊಂಡು ನೀವು ಸುಮ್ಮನೆ ಇರಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಪ್ರತಿಯೊಂದು ಸತಿನೂ ನಿಮ್ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಮ ಮೇಲೆ ಕಾಳಜಿ ಇದೆ. ಸೊ ನಾನ್ ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಇವ್ರನ್ನೂ ಕಷ್ಟದಲ್ಲಿ ದೂಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅವ್ರಿಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಟ್ ಐ ಫೀಲ್ ನಿಮ್ಮ ಕನೆಕ್ಷನ್ ಇಸ್ ನಾಟ್ ಎಂಡ್, ಇನ್ನೂ ಎಂಡ್ ಆಗಿಲ್ಲ, ಎಂಡ್ ಆಗೋದು ಇಲ್ಲ. ಸೊ ವೇಟ್ ಮಾಡಿ, ಎವ್ರಿಥಿಂಗ್ ವಿಲ್ ಓಪನ್, ಚಾಪ್ಟರ್ ಓಪನ್ ಆಗತ್ತೆ ಹೊಸದಾಗಿ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.